ಪವಿತ್ರ ಗೌಡಗೆ ಇನ್ನೊಂದು ಟೆನ್ಷನ್. ನಟ ದರ್ಶನ್ ಮತ್ತು ಪವಿತ್ರ ಗೌಡ ದೂರ ದೂರ. ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರಗೊಳ್ತಾ ಇದ್ದಾರೆ ಕೋರ್ಟ್ ಆದೇಶದ ಪ್ರಕಾರ, ಬಂದಿಖಾನೆ ಇಲಾಖೆ ತೀರ್ಮಾನದ ಪ್ರಕಾರ. ಬಟ್ ಬೆಂಗಳೂರಿನಿಂದ ಪವಿತ್ರ ಗೌಡ ಶಿಫ್ಟ್ ಆಗ್ತಾ ಇಲ್ಲ, ಅವರು ಪರಪ್ಪನಗ್ರಹಾರದಲ್ಲೇ ಉಳ್ಕೊಳ್ತಾ ಇದ್ದಾರೆ. ಜೈಲಿನಲ್ಲಿ ಪವಿತ್ರ ಗೌಡಗೆ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿದೆಯಂತೆ. ಜೈಲಿನಲ್ಲಿ ಆಗಾಗ ಪವಿತ್ರ ಹಾಗೂ ದರ್ಶನ್ ಅಲ್ಲೂ ಭೇಟಿ ಮಾಡ್ತಾ ಇದ್ರು ಅನ್ನೋ ಆರೋಪ ಇದೆ. ಜೈಲು ಆಸ್ಪತ್ರೆಯಲ್ಲಿ ದರ್ಶನ್ ಹಾಗೂ ಪವಿತ್ರ ಭೇಟಿ ಆಗ್ತಾ ಇದ್ರಂತೆ, ಜೈಲಿನ ಮೂಲಗಳೇ ಹೇಳ್ತಾರೆ. ಇದೀಗ ದರ್ಶನ್ ಬಳ್ಳಾರಿ ಜೈಲಿಗೆ ಹೋದ್ರೆ ನನ್ನ ಸಂಪರ್ಕಕ್ಕೆ ಸಿಗಲ್ವಲ್ಲ, ಕಳ್ಕೊಂಡ್ಬಿಡ್ತೀನಲ್ಲ ಅನ್ನೋ ಆತಂಕ ಅಂತೆ. ಮುಂದಿನ ಕಾನೂನು ಹೋರಾಟ ಹೇಗೆ, ಭೇಟಿ ಹೆಂಗೆ ಅಂತ ಹೇಳಿ ದರ್ಶನ್ ಗೆಳತಿ ಪವಿತ್ರ ಗೌಡ ತಲೆ ಮೇಲೆ ಕೈ ಹೊತ್ಕೊಂಡಿದ್ದಾರಂತೆ. ಮೊದಲೇ ಕೊಲೆ ಪ್ರಕರಣದಲ್ಲಿ ಏವನ್ನು, ಇನ್ನೊಂದು ಕಡೆಗೆ ಈ ರೀತಿಯಾದಂತಹ ಸಂಕಷ್ಟ ಬೇರೆ. ಅದೇ ಹೇಳ್ತಾರಲ್ಲ, ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಅಂತ, ಆ ರೀತಿ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಪವಿತ್ರ ಗೌಡ ಇದ್ದಾರಂತೆ. ಈ ಟೆನ್ಷನನ್ನು ಅವರು ಇನ್ನು ಹೇಗೆ ಸರಿ ಮಾಡ್ಕೊಳ್ತಾರೆ, ತುಂಬ ಬುದ್ಧಿವಂತರಲ್ವ ಅವರು, ಸೊ ಇನ್ನೇನು ದಾರಿ ಹುಡ್ಕೊಳ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ತಾತ್ಕಾಲಿಕವಾಗಿ ಇಬ್ಬರು ಕೂಡ ದೂರ ದೂರ ಆಗಿದ್ದಾರೆ. ಸೊ ಹೀಗಾಗಿ ಭಾಳ ಪೇಯ್ನಲ್ಲಿ ಇದ್ದಾರಂತೆ, ಸದ್ಯಕ್ಕೆ ಭಾಳ ಡಿಸ್ಟರ್ಬ್ ಆಗಿದ್ದಾರಂತೆ ಪವಿತ್ರ ಗೌಡ ಅನ್ನೋದು ತಿಳಿದು ಬರ್ತಾ ಇದೆ. ಒಂದು ಕಡೆಗೆ ಬೇಲ್ ಅಪ್ಲಿಕೇಶನನ್ನು ಮೂವ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಓರಲ್ ಆರ್ಗ್ಯುಮೆಂಟನ್ನು ಕೂಡ ನೀವು ನೋಡ್ತಾ ಇದ್ರಿ. ಪವಿತ್ರ ಗೌಡ ಪರ ವಕೀಲರು ಏನು ಹೇಳೋದಕ್ಕೆ ಮುಂದಾದರು, ಮತ್ತು ಯಾವ್ಯಾವ ರೀತಿ ವಾದವನ್ನು ಮಂಡಿಸಿದ್ರು ಅಂತ. ಈ ಬೆನ್ನಲ್ಲೇ ಇಂಥದ್ದೊಂದು ಬೆಳವಣಿಗೆ ನಡೆದಿರೋದು. ಸಹಜವಾಗಿ ಪವಿತ್ರ ಗೌಡಗೆ ಪರ್ಸ್ನಲಿ ಕೂಡ ಒಂದು ಹಿನ್ನಡೆ ಆಗಿದೆ ಅಂತಾನೆ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ಸ್ವಲ್ಪ ಡಿಸ್ಟರ್ಬ್ ಕೂಡ ಆಗಿದ್ದಾರಂತೆ, ಮಾತಾಡ್ತಾ ಇಲ್ಲ, ಮಂಕಾಗಿದ್ದಾರಂತೆ. ಇದನ್ನು ಹೇಗಪ್ಪ ಟ್ಯಾಕಲ್ ಮಾಡೋದು ಅಂತ ಹೇಳಿ, ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಮು ಮುಗಿತಾನೇ ಇಲ್ವಲ್ಲ ಅಂತ ಹೇಳಿ ತಾವೇ ಮಾಡಿಕೊಂಡಂತಹ ಎಡವಟ್ಟಿನ ನಂತರ ಪವಿತ್ರ ಗೌಡ ಹೇಳ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಟೆನ್ಷನ್ ಕಂಟಿನ್ಯೂ ಆಗ್ತಾ ಇದೆ ಪವಿತ್ರ ಗೌಡಗೆ ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನೊಂದು ಕಡೆಗೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗ್ತಾ ಇದ್ದಾರೆ. ಆ ಮೂಲಕ ಅವರ ಸಾಧನೆಯ ಪಟ್ಟಿಯಲ್ಲಿ ಯಾವ್ಯಾವ ಜೈಲಲ್ಲಿ ಎಷ್ಟೆಷ್ಟು ಮುದ್ದೆ ಮುರಿದ್ರು ಅನ್ನೋದಕ್ಕೆ ಈಗ ಮತ್ತೊಂದು ಜೈಲು ಕೂಡ ಸೇರ್ಪಡೆ ಆಗ್ತದೆ, ಬಳ್ಳಾರಿ ಜೈಲು. ಇನ್ನೊಂದು ಕಡೆಗೆ ರಾಜ್ಯದ ಎಷ್ಟು ಜೈಲುಗಳಿದೆಯೋ ಅಷ್ಟೂ ಜೈಲುಗಳಿಗೆ ಈ 17 ಆರೋಪಿಗಳ ಪೈಕಿ 4 ಬಿಟ್ಟು ಇನ್ನು ಮಿಕ್ಕಿದವ್ರನ್ನ ಒಂದೊಂದು ಜೈಲಲ್ಲಿ ಒಬ್ಬರೊಬ್ಬರನ್ನ ಇಡೋ ಕೆಲಸವನ್ನು ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಇಬ್ಬರನ್ನ ಕೂಡ ಇಡೋ ಕೆಲಸ ಆಗಿದೆ.